ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗುತ್ತೆ. ಪರೀಕ್ಷಾ ಕೇಂದ್ರಗಳಿಗೆ ಆಲ್ರೆಡಿ ವಿದ್ಯಾರ್ಥಿಗಳು ತಲುಪಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಭಾರಿ ಅಲರ್ಟ್ ಇದೆ, ಭದ್ರತೆಯನ್ನ ಕೈಗೊಳ್ಳಲಾಗಿದೆ. 3305 ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಾ ಇದೆ. ಈ ಬಾರಿ ಎಕ್ಸಾಮ್ ಅನ್ನ ಬರೀತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ 8.42 ಲಕ್ಷ. ಇವತ್ತಿನಿಂದ ಏಪ್ರಿಲ್ 15ನೇ ತಾರೀಕಿನ ತನಕನೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಈಗ ಸ್ಟೂಡೆಂಟ್ಸ್ಗೆ ಕಿವಿ ಮಾತನ್ನ ಹೇಳ್ತಾನೆ ಇರ್ತೀವಿ ನಾವು ಪದೇ ಪದೇ, ಆತ್ಮವಿಶ್ವಾಸ ಇರಲಿ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ, ನೀವು ಬರ್ದಿದ್ದನ್ನ ಅಲ್ಲಿ ಬರ್ದು ಬನ್ನಿ, ಅಂದ್ರೆ ನೀವು ಓದಿದ್ದನ್ನ ಅಲ್ಲಿ ಬರ್ದು ಬಿಟ್ಟು ಬನ್ನಿ, ಯಾವುದೇ ಕಾರಣಕ್ಕೂ ಟೆನ್ಷನ್ಗೆ ಒಳಗಾಗಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. ಇವತ್ತಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಆಗ್ತಾ ಇದೆ. ಪರೀಕ್ಷಾ ಕೇಂದ್ರಗಳಿಗೆ ಆಲ್ರೆಡಿ ಸ್ಟೂಡೆಂಟ್ಸ್ ರೀಚ್ ಆಗಿದ್ದಾರೆ. 10:15ರಿಂದ ಆರಂಭ ಆಗುತ್ತೆ ಪರೀಕ್ಷೆ. ಹಾಗಾಗಿ ಪರೀಕ್ಷಾ ಕೇಂದ್ರಗಳತ್ತ ಪೋಷಕರು ಬಂದಿದ್ದಾರೆ, ಮಕ್ಕಳನ್ನ ಬಿಟ್ಟು ಹೋಗಿದ್ದಾರೆ. ಮಕ್ಕಳು ಕೂಡ ತಯಾರಿಗಳನ್ನ ಮಾಡಿಕೊಂಡೇ ಬಂದಿದ್ದಾರೆ. ಇನ್ನು ಇವತ್ತಿನಿಂದ ಏಪ್ರಿಲ್ 15ನೇ ತಾರೀಕಿನ ತನಕ ನಡೆಯುತ್ತೆ. ಇವತ್ತು ಪ್ರಥಮ ಭಾಷೆಯ ಪರೀಕ್ಷೆ ನಡೆಯೋದು. ಇನ್ನೇನು ಅರ್ಧ ಗಂಟೆಯಲ್ಲಿ ಅವರಿಗೆ ಕ್ವೆಶ್ಚನ್ ಪೇಪರ್ ಸಿಗುತ್ತೆ. ಇನ್ನು ಪರೀಕ್ಷೆಗೆ ಹಲವಾರು ನಿಯಮಗಳನ್ನು ರೂಪಿಸಲಾಗಿದೆ. ಆಯಾ ಶಾಲೆಯ ಯೂನಿಫಾರ್ಮ್ ಅನ್ನ ಧರಿಸಿಕೊಂಡೇ ಬರಬೇಕಾಗುತ್ತೆ. ಧರ್ಮಾಧಾರಿತ ಉಡುಪನ್ನ ಧರಿಸುವಂತಿಲ್ಲ. ಒಂದಿಷ್ಟು ಕಡೆ ಗೊಂದಲ ಆಗಿದೆ. ಎಸ್ಪೆಷಲಿ ಇವತ್ತು ಎಸ್ಎಸ್ಎಲ್ಸಿ ಪರೀಕ್ಷೆ ಇದ್ರೂ ಕೂಡ ಹಾಲ್ ಟಿಕೆಟ್ ನೀಡದೆ ನಿರ್ಲಕ್ಷ್ಯ ಮಾಡಿದೆ ಸುಮಾರು 8 ವಿದ್ಯಾರ್ಥಿಗಳಿಗೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗಳ ಜೊತೆ ಲಗ್ಗೆರೆಯ ಸೇಂಟ್ ಮೇರಿಸ್ ಶಾಲೆ ಚೆಲ್ಲಾಟವನ್ನ ಆಡ್ತಾ ಇದೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅನಧಿಕೃತವಾಗಿ 10ನೇ ತರಗತಿ ನಡೆಸ್ತಾ ಇದ್ದಾರೆ ಅಂತ ಪೋಷಕರು ಈಗ ಆರೋಪ ಮಾಡ್ತಾ ಇದ್ದಾರೆ. ಈಗ ಆರೋಪ ಮಾಡಿ ಏನು ಪ್ರಯೋಜನ? ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಸ್ಟೂಡೆಂಟ್ಸ್ ಆದ್ರೂ ಇದ್ರ ಬಗ್ಗೆ ದನಿ ಎತ್ತಬೇಕಾಗಿತ್ತು, ಪೇರೆಂಟ್ಸ್ ದನಿ ಎತ್ತಬೇಕಾಗಿತ್ತು. ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ, ಅನಧಿಕೃತವಾಗಿ 10ನೇ ತರಗತಿಯನ್ನ ನಡೆಸ್ತಾ ಇದ್ದಾರೆ ಅಂತ. ಸಪ್ಲಿಮೆಂಟರಿ ಎಕ್ಸಾಮ್ ಪರೀಕ್ಷೆನ ನಾವು ಬರೆಸ್ತೀವಿ ಬಿಡಿ ಅಂತ ಸಿಬ್ಬಂದಿ ಒಂಥರ ನೆಗ್ಲೆಕ್ಟ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. 1ರಿಂದ 8ನೇ ತರಗತಿಗೆ ಮಾತ್ರ ಶಾಲೆಯನ್ನ ನಡೆಸೋದಕ್ಕೆ, ತರಗತಿಗಳನ್ನ ನಡೆಸೋದಕ್ಕೆ ಅಲ್ಲಿ ಅವಕಾಶ ಇದೆಯಂತೆ, ಅನುಮತಿಯನ್ನ ಪಡೆದಿದ್ದಾರಂತೆ. ಆದ್ರೆ ಪೋಷಕರು ಇವಾಗ ಆರೋಪ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ 10ನೇ ತರಗತಿಯನ್ನು ನಡೆಸ್ತಾ ಇದ್ದಾರೆ ಅಂತ. ನಿನ್ನೆ ತಾನೇ ನಾನು ಬೋರ್ಡ್ ಹೋಗಿ ಡೈರೆಕ್ಟರ್ ಸರ್ನ ಮೀಟ್ ಮಾಡ್ಕೊಂಡು ರಿಕ್ವೆಸ್ಟ್ ಹಾಕ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ಇವಾಗ ಈ ಎಕ್ಸಾಮ್ ಕೊಡೋಕ್ಕೆ ಲೇಟ್ ಆಗಿರೋದ್ರಿಂದ ಈ ಎಕ್ಸಾಮ್ ಕೊಡೋಕೆ ಆಗೋದಿಲ್ಲ. ಅದು ನಿಮಗೂ ಗೊತ್ತಿರೋದೆ. ನೆಕ್ಸ್ಟ್ ನಾನು ಬೇಕಾದ್ರೆ ಜೂನ್ಗೆ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ನಾನು ಮಕ್ಕಳು ಭವಿಷ್ಯ ಅಲ್ವಾ ಅಂತ ಮಾತಾಡ್ಕೊಂಡು ಬಂದಿದ್ದೀವಿ ಮೇಡಮ್. ನಿನ್ನೆ ಇವತ್ತು ನಾವು ರೈಟಿಂಗಲ್ಲಿ ತಗೊಂಡು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಹಾಕ್ಬಿಟ್ಟು ಬರ್ತಾ ಇದೀವಿ ಮೇಡಮ್. ಲೇಟ್ ಏನಕ್ಕಾಯ್ತು ಅಂತ ನಮ್ದು ಸ್ವಲ್ಪ ಆನ್ಲೈನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಮೇಡಮ್. ಫಸ್ಟ್ ಸ್ಟಾರ್ಟ್ಸ್ ಪ್ರಾಬ್ಲಮ್ ಇತ್ತು, ಅದೆಲ್ಲ ಸರಿ ಮಾಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಎನ್ರೋಲ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗೋಯ್ತು. ಆಮೇಲೆ ಮ್ಯಾನ್ಯಲ್ ಕೊಡೋದಕ್ಕೆ ಅವಕಾಶ ಇದ್ದಿದ್ರಿಂದ ನಾನು ಮ್ಯಾನ್ಯಲ್ ಕೊಡೋಕ್ಕೆ ಹೋಗಿ ರೆಡಿ ಮಾಡ್ಕೊಂಡು ನಾನು ಹೋಗೋಷ್ಟಲ್ಲಿ ನನಗೆ ಏನೋ ಪ್ರಾಬ್ಲಮ್ ಆಗಿ ಆಕ್ಸಿಡೆಂಟ್ ಆಗಿ ನನಗೆ ಕಾಲು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್. 1 ತಿಂಗಳು. ಹಾಗಾದ್ರೆ ವಿದ್ಯಾರ್ಥಿಗಳು ಇಷ್ಟು ದಿನ ಏನ್ ಮಾಡ್ತಾ ಇದ್ರು?